ಶ್ರೀ ಸಾಯಿಬಾಬಾ ಜೀವನ ಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಾಗ 1, ಅಧ್ಯಾಯ 20. ಬಾಬಾರವರ ಸಂಸಾರ. ಸಂಸಾರ ಎಂಬುದು ಎಲ್ಲ ಹಿಂದೂಗಳು ಸಾಮಾನ್ಯವಾಗಿ ಬಲ್ಲರು. ಸಮಸರತೆಯಿಂದ ಇದು ಬಂದಿದೆ. ಸಂಸಾರ ಎಂದರೆ ಅದೊಂದು ಚಕ್ರವ್ಯೂಹ. ಜೀವನದಲ್ಲಿ ಜನನ ಮರಣದ ಉರುಳುಗಳೇ ಸಂಸಾರ. ಜನನದಿಂದ ಮರಣದ ತನಕ ಜೀವನ ಹೆಚ್ಚಾಗಿ ದುಃಖದಿಂದ ತುಂಬಿರುತ್ತದೆ. ಆದ್ದರಿಂದ ಸಾಮಾನ್ಯವಾಗಿ ಎಲ್ಲರೂ ಈ ಸಂಸಾರ ಅಂದರೆ ಜನನ ಮರಣದ ಜನ್ಮದಿಂದ ಅದರ ದುಃಖದಿಂದ ಪಾರಾಗಲು ಬಯಸುತ್ತಾರೆ. ಏತಕ್ಕೆ ದುಃಖದ ಮೇಲೆಯೇ ಒತ್ತಡ ಎಂಬುದು ಕೆಲವರ ಪ್ರಶ್ನೆ. ನಾವು ಯಾವ ಮನುಷ್ಯನ ಜೀವನವನ್ನು ಅವಲೋಕಿಸಿದರೆ ಪ್ರತಿಯೊಂದು ಜೀವನವೂ ಸಂತೋಷಭರಿತ ಭಾಗ. ಯಾರೇ ಆಗಲಿ, ಮಗು ಆಗಲಿ, ಇನ್ನಿತರ ಮನುಷ್ಯರನ್ನೇ ಆಗಲಿ ನೋಡಿದರೆ ದಿನದ ಹೆಚ್ಚು ಭಾಗ ನಿರಾಸೆಯಿಂದ ತುಂಬಿರುತ್ತದೆ. ಜೀವನದ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಸಂತೋಷವು ಮನುಷ್ಯನ ಜೀವನ ಸೂಚಿಕೆ. ಆ ಜೀವವು ಸರಿಯಾಗಿ ಕೆಲಸ ನಿರ್ವಹಿಸಿ ಸರಿಯಾದ ಮಾರ್ಗ ತೋರಿ ಸಂರಕ್ಷಣೆ ಮಾಡಿ ಅದರ ಅಸ್ತಿತ್ವವನ್ನು ಮುಂದುವರಿಸಿ ತನ್ನ ಸಂತತಿ ಮುಂದುವರಿಸುತ್ತದೆ. ಹೀಗೆ ವಿಧಿ ಪ್ರಾಣಿಗಳಿಗೆ ಹೆಚ್ಚು ಸಂತೋಷ ಬಳುವಳಿ ನೀಡಿದೆ. ತಿನ್ನುವುದರಲ್ಲಿ, ಮಲಗುವುದರಲ್ಲಿ, ವಿರಾಮ ಪಡೆಯುವುದರಲ್ಲಿ, ಕೆಲಸ ಮಾಡುವುದರಲ್ಲಿ, ಹೀಗೆ ಎಲ್ಲದರಲ್ಲಿಯೂ ಸಂತೋಷವಿದೆ. ಆದರೆ ಇದು ಯಾತನೆ ಎಂದು ಮಾನವನ ಅಭಿಪ್ರಾಯ. ಸಮಾಧಾನದಿಂದ ಜೀವನ ಸಾಗಿಸಿದರೆ ನಿಸ್ಸಂದೇಹವಾಗಿ ಯಾತನೆ ಅನುಭವಿಸುತ್ತಾರೆ. ಕೆಲವರ ಜೀವನದಲ್ಲಿ ಕೆಲವು ಕಾಲ ನೋವು ಹೆಚ್ಚಾಗಿರಬಹುದು. ಇದು ಬಹುಶಃ ಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯಂ ಭಜಸ್ವ ಮಾಂ. ಅಂದರೆ ಸಂತೋಷವಿಲ್ಲದ ಈ ನಶ್ವರ ಜೀವನಕ್ಕೆ ಬಂದಿರುವುದರಿಂದ ನನ್ನನ್ನು ಆರಾಧಿಸು ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದ ಕೆಲವರು ಈ ಪ್ರಪಂಚದಲ್ಲಿನ ಜೀವನವೇ ದುಃಖಮಯ ಎಂದು ತಿಳಿದಿದ್ದಾರೆ. ಇದು ಸರಿ ಎಂದು ತೋರುತ್ತದೆ. ಏಕೆಂದರೆ ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಜೀವನ ದುಃಖಮಯ ಎಂದು ಹೇಳಿದ್ದಾನೆ. ಏಕೆಂದರೆ ಅರ್ಜುನನಿಗೆ ಒದಗಿರುವ ಸಂದರ್ಭಗಳನ್ನು ಕುರಿತು ಪರಿತಪಿಸುತ್ತಾ ಅರ್ಜುನ ಹೇಳುತ್ತಾನೆ, ಎಲ್ಲಿ ನೋಡಿದರೂ ಪಾಪ, ದುಃಖ, ತೊಂದರೆಯೇ ಕಾಣುತ್ತದೆ. ಸಂತೋಷವನ್ನು ಕಾಣಲಾರೆ ನಾನು. ನಾವು ಈ ಯುದ್ಧದಲ್ಲಿ ವಿಜಯ ಗಳಿಸುವೆವೋ ಇಲ್ಲವೋ ತಿಳಿಯದು. ಅದೂ ಸಹ ಯಾತನೆ. ಈ ತರಹ ಮಾಯೆಯಲ್ಲಿ ಸಿಕ್ಕಿಕೊಂಡ ಅರ್ಜುನ ಶ್ರೀಕೃಷ್ಣನಲ್ಲಿ ಶರಣಾಗತನಾಗಿ ನಾನೇನು ಮಾಡಲಿ, ನಾನು ಯಾವ ದಾರಿಯಲ್ಲಿ ಸುಖ ಕಾಣಬಲ್ಲೆ ಎಂಬುದನ್ನು ನಾನರಿಯೇ ಎನ್ನುತ್ತಾನೆ. ಅರ್ಜುನನಿಗೆ ಗೀತೋಪದೇಶದ ಸಮಯದಲ್ಲಿ ಅವನ ಜೀವನವೇ ದುಃಖದಿಂದ ತುಂಬಿರುತ್ತದೆ. ಆದ್ದರಿಂದ ಅವನ ಅನಿತ್ಯಂ ಅಸುಖಂ ಹೇಳಿಕೆ ಸಮಂಜಸವಾಗಿದೆ. ಒಂದು ಯಾವ ಮಗು ದಿನವೆಲ್ಲ ಆಟವಾಡುತ್ತಾ ಕುಣಿಯುತ್ತಾ 10-12 ಗಂಟೆಗಳ ಕಾಲ ಸುಖನಿದ್ರೆ ಮಾಡುತ್ತದೆ, ಅದಕ್ಕೆ ನಾವು ಅದರ ಜೀವನ ಅಸುಖ ಎಂದರೆ ಸರಿಯಾಗಲಾರದು. ಅಸುಖಂ ಎಂದು ಶಾಸ್ತ್ರದಲ್ಲಿ ಉಕ್ತವಾಗಿದೆ. ಶಾಸ್ತ್ರಗಳ ಪ್ರಕಾರ ಸುಖಕ್ಕೆ ಹೋಲಿಸಿದರೆ ಎಲ್ಲವೂ ಅನಿತ್ಯ, ಅಸುಖ. ಶ್ರೀಮದ್ ಭಾಗವತದಲ್ಲಿ ಶ್ರೀಕೃಷ್ಣ ದುಃಖಂ ಕಾಮಸುಖಾಪೇಕ್ಷ ಸುಖಂ ದುಃಖ ಸುಖಾತ್ಯಯ ಎನ್ನುತ್ತಾನೆ. ಅಂದರೆ ಆನಂದವನ್ನು ಅಭಿಪ್ರಾಯದ ಆಶ್ರಯದ ಮೇರೆಗೆ ಸುಖ ದುಃಖಗಳನ್ನು ಅವಲಂಬಿಸಿದೆ. ಶ್ರೀಕೃಷ್ಣ ಹೇಳುತ್ತಾನೆ, ಆಶಾಹಿ ಪರಂ ದುಃಖಂ ನೈರಾಶ್ಯ ಪರಂ ಸುಖಂ ಯಥಾ ಸಚ್ಚಾದ್ಯ ಕಾಂತಾಶಂ ಸುಖಂ. ಯದು ಮಹಾರಾಜ, ಆಸೆ ಎಂಬುದು ಪರಮ ಸುಖಕ್ಕೆ ಕಾರಣವಾಗುತ್ತದೆ. ನಿರಾಶೆಯು, ವೈರಾಗ್ಯವು ಪರಮ ಸುಖಕ್ಕೆ ಕಾರಣವಾಗುತ್ತದೆ. ಧನವಂತನಾದ ಕಾಂತನನ್ನು ಕೊಲ್ಲಬೇಕೆಂಬ ಆಸೆಯನ್ನು ಪಿಂಗಳೆಯು ಕತ್ತರಿಸಿ ಹಾಕಿ ಸುಖವಾದ ಸುಪ್ಪತ್ತಿಗೆಯಲ್ಲಿ ಮಲಗಿಕೊಂಡವಳಲ್ಲವೇ? ಆದರೆ ಆಸೆಯೇ ದುಃಖಕ್ಕೆ ಕಾರಣ. ಆಶಾರಹಿತನಾದರೆ ಹೆಚ್ಚು ಸಂತೋಷ ಸಿಗುತ್ತದೆ. ನಿಜವಾದ ಸುಖವನ್ನು ತೈತ್ತರೀಯ ಉಪನಿಷತ್ತಿನಲ್ಲಿ ಅದು ಬ್ರಹ್ಮಶುದ್ಧವಾದ ಆನಂದ, ಅನಂತ ಆನಂದ ಎಂದಿದೆ. ಸುಖದ ಪಟ್ಟಿಯನ್ನೇ ಇಲ್ಲಿ ಕೊಡಲಾಗಿದೆ. ಅದರಲ್ಲಿ ಅನೇಕ ಸುಖದ ಗುಣ ಕಾಲ ಕೊಡಲಾಗಿದೆ. ಮೊದಲು ಮಾನವ ದೊರೆತನದ ಸುಖ, ಮುಂದೆ ಸಾಗುತ್ತಾ ಕೊನೆಯಲ್ಲಿ ಬ್ರಹ್ಮನನ್ನು ಕೊಟ್ಟಿದೆ. ಇದು ದೇವರ ಆನಂದ, ಅದೇ ಸಚ್ಚಿದಾನಂದ.
ಇದು ಮಾನವನ ಆನಂದ ಅನೇಕ ಗುಣಕ, ಅದನ್ನು ಊಹಿಸಲಾಗುವುದಿಲ್ಲ. ಎಲ್ಲ ತರಹದ ಆನಂದ ಬ್ರಹ್ಮಾನಂದವನ್ನು ಕೂಡಿ ಅದನ್ನು ಶ್ರೋತ್ರಿಯರು ಅನುಭವಿಸುವರು. ನಾವು ಈಗ ಪುನಃ ಸಂಸಾರ ಎಂದರೇನು ಎನ್ನುವ ವಿಚಾರಕ್ಕೆ ಹಿಂತಿರುಗಿ ಹೋಗೋಣ. ನಾನಾ ಸಾಹೇಬ್ ಚಂದೋರ್ಕರ್ ಅವರು ಒಂದು ಸಾರಿ ಬಾಬಾರವರಿಗೆ, ಬಾಬಾ, ನನಗೆ ಸಂಸಾರದ ಮೇಲೆ ಆಸೆಯಿಲ್ಲ, ಇದನ್ನು ನಾನು ಇಕ್ಕಳದಿಂದಲೂ ಮುಟ್ಟಲು ಇಚ್ಛಿಸುವುದಿಲ್ಲ, ನನ್ನನ್ನು ಈ ಸಂಸಾರದಿಂದ ಮುಕ್ತ ಮಾಡಿ ಎಂದರು. ಇದು ಓರ್ವ ಮಹಿಳೆ ಬಾಬಾ ಅವರ ಹತ್ತಿರ ಬಂದು ಈ ಜನನ ಮರಣವೆಂಬ ಸಂಸಾರದಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿ ಎಂದು ಕೇಳಿದ್ದಕ್ಕೆ ಸಮಾನವಾಗಿತ್ತು. ಆಗ ಬಾಬಾರವರು ಇಬ್ಬರಿಗೂ ಈ ರೀತಿ ಉತ್ತರಿಸಿದರು. ಇಬ್ಬರೂ ಅನವಶ್ಯಕವಾಗಿ ಜೀವನದಲ್ಲಿನ ಭಾವಾತಿರೇಕದ ದುಃಖದ ಬಗೆ ಮತ್ತು ಮನುಷ್ಯನು ಅದರಿಂದ ತಪ್ಪಿಸಿಕೊಳ್ಳಲು ಸಾಮರ್ಥ್ಯವಿಲ್ಲದೆ ಇರುವುದರಿಂದ ಕೇಳಿದ ಪ್ರಶ್ನೆಯಾಗಿದೆ. ಮತ್ತು ಮಹಿಳೆಗೆ, ನೀನು ಸಾಯಲು ಬಂದಿದ್ದೀಯಾ ಎಂದರು. ಸಂಸಾರ ಎಂದರೆ ಜನನ ಮರಣದ ವ್ಯೂಹ. ಆ ಮಹಿಳೆ ಆಶ್ಚರ್ಯದಿಂದ ಬಾಬಾರವರನ್ನು ನಿಮ್ಮ ಅರ್ಥವೇನೆಂದು ಕೇಳಲು, ಬಾಬಾರವರು ನೀನ್ಯಾರು ಎನ್ನಲು ಅವಳು ನಾನ್ಯಾರು ಎಂದು ಪ್ರಶ್ನೆ ಹಾಕಿಕೊಂಡು ಆತ್ಮವಿಚಾರ ಮಾಡುವಂತೆ ಅರಿವಾಯಿತು. ಅವಳ ಪತಿ ಅವಳಿಗೆ ಆತ್ಮವಿಚಾರದಿಂದ ನಾನು ಇತರೆ ಜೀವನ ಮತ್ತು ವಿಶ್ವದ ಆತ್ಮವಲ್ಲ ಎಂಬ ಅಭಿಪ್ರಾಯ ಸರಿಯಲ್ಲ ಎಂದು ಹೇಳಿದರು. ಮತ್ತು ಅವಳು ಯಾವಾಗಲೂ ಸಚ್ಚಿದಾನಂದನನ್ನು ಗುರುತಿಸಿ ಅವನಲ್ಲಿ ಮಿಲನವಾದರೆ ಅದೊಂದೇ ಸಂಸಾರದಿಂದ ಮುಕ್ತರಾಗುವ ಸಾಧನ. ಆದರೆ ಎಲ್ಲ ಸೃಷ್ಟಿಯ ರಕ್ಷಣೆಯ ಲಯದ ಉದಾತ್ತ ವ್ಯಕ್ತಿಯಾದರೆ ಆಗ ನಮಗೆ ಸಂಸಾರ ಇರುವುದಿಲ್ಲ, ಇಲ್ಲದಿದ್ದರೆ ಸಂಸಾರ ಇರುತ್ತದೆ. ಇದೇ ಬಾಬಾ ಅವರು ಮಹಿಳೆಗೆ ಕೊಟ್ಟ ಉತ್ತರ. ಆದರೆ ಬಾಬಾರವರು ನಾನಾ ಚಂದೋರ್ಕರರಿಗೆ ಹೆಚ್ಚು ವಿವರಣೆ ನೀಡುತ್ತಾ, ಜನನ ಮರಣದ ಸುಳಿ ಕರ್ಮ ಸಾಧನದ ಮೇಲೆ ಅವಲಂಬಿಸಿದೆ ಎಂದು ಹೇಳಿದರು. ಪ್ರಾರಬ್ಧ ಕರ್ಮದ ಪರಿಣಾಮದಿಂದ ಈ ದೇಹವಿರುವ ತನಕ ಅವನು ಹಿಂದಿನ ಜನ್ಮದ ಕರ್ಮ ಫಲವನ್ನು ಅನುಭವಿಸಲೇಬೇಕು. ಸುಮ್ಮನೆ ಮನೆ, ಮಡದಿ, ಮಕ್ಕಳನ್ನು ತ್ಯಜಿಸಿ ಕಾಡಿಗೆ ಹೋಗಲು ಬಯಸಿದರೆ ಕರ್ಮ ಫಲವು ಅವನನ್ನು ಬಿಡಲಾರದು. ಅದನ್ನು ಈ ಜೀವನದಲ್ಲಿ ಅನುಭವಿಸಲೇಬೇಕು. ಬಾಬಾರವರು ಮುಂದುವರೆದು, ನಾನು ಈ ಸಂಸಾರದಿಂದ ಮುಕ್ತನಲ್ಲ ಎಂದರು. ಈ ದೇಹ ಇರುವ ತನಕ ಸಂಸಾರ ಇರಲೇಬೇಕು. ಈಗ ನಾವು ಬಾಬಾರವರ ದೇಹ ಮತ್ತು ಅವರ ಸಂಸಾರದ ಬಗ್ಗೆ ವಿಮರ್ಶೆ ಮಾಡೋಣ. ಬಾಬಾರವರ ದೇಹಕ್ಕೆ ಹಿಂದಿನಲ್ಲಿ ಅನೇಕ ಜನ್ಮಗಳಿತ್ತು. ಬಾಬಾರವರೇ ಸ್ವತಃ ಭಕ್ತರು ಬಂದಾಗ ತಮ್ಮ ಹಿಂದಿನ ಜನ್ಮದ ನಂಟನ್ನು ಜ್ಞಾಪಿಸಿಕೊಳ್ಳುತ್ತಿದ್ದರು. ಅವರು ಈ ಹಿಂದೆ 72 ಜನ್ಮಗಳನ್ನು 10,000 ವರುಷಗಳನ್ನು ಅನುಭವಿಸಿದ್ದರು. ಆದ್ದರಿಂದ ಸಂಸಾರ ಬಂಧನ ಇನ್ನೂ ಕಾಡುತ್ತಿದೆ ಎಂದರು. ಇದು ನಿಜಕ್ಕೂ ಸತ್ಯ ಸಂಗತಿ. ಯಾವಾತನು ಸಂಸಾರದಲ್ಲಿ ಸರಿಯಾಗಿ ನಡೆದುಕೊಂಡರೆ ಸಂಸಾರದಿಂದ ಮುಕ್ತನಾಗಬಹುದು ಎಂದು ಬಾಬಾರವರು ಹೇಳಿದರು. ಆಗ ಸಂಸಾರದಲ್ಲಿ ನೋವಿರಲಾರದು. ಯಾರಾದರೂ ತೊಂದರೆ, ದುಃಖ, ಕಷ್ಟಗಳನ್ನು ತಪ್ಪಿಸಿಕೊಂಡು ಅಸಂಗ ಜೀವನ ನಡೆಸಿದರೆ ಅವನು ಸಂಸಾರದಿಂದ ಮುಕ್ತನಾಗಬಹುದು. ಶಾಸ್ತ್ರಗಳು ಪ್ರತಿಯೊಬ್ಬರೂ ದೇವರನ್ನು ಯಾವ ರೂಪದಲ್ಲಿಯಾದರೂ ಆರಾಧನೆ ಮಾಡಿ ದೇವರಿಂದ ಗುರುತಿಸಲ್ಪಟ್ಟರೆ ಅವನು ದೇವರಲ್ಲಿ ಸೇರುತ್ತಾನೆ ಎಂದು ಹೇಳಿವೆ. ಭಕ್ತ್ಯ ಮಮಜಾಪಿ ನಾಪಿ ಯಾವನ್ಯಾಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೆ ತದನಂತರಂ. ಭಕ್ತ ಸೇವೆಯಿಂದ ಮಾತ್ರ ದೇವೋತ್ತಮ ಪರಪುರುಷನಾದ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆ ಮಾಡಿದಾಗ ಭಗವನ್ನಾಮವನ್ನು ಪ್ರಶ್ನಿಸಬಲ್ಲ. ಸಂಸಾರವು ಆತ್ಮಕ್ಕೆ ಅಗತ್ಯ, ಏಕೆಂದರೆ ಆತ್ಮವು ಜೀವನವನ್ನು ಪರಿಗಣಿಸುತ್ತದೆ. ಕೊನೆಯಲ್ಲಿ ಜೀವವು ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಆಗ ಅದು ಪರಮಾತ್ಮನಿಗೆ ಸಮಾನ. ಅಥವಾ ಬಾಬಾರವರ ಹೇಳಿಕೆಯಂತೆ ಅನಲ್ ಹಕ್ ಅಹಂ ಬ್ರಹ್ಮಾಸ್ಮಿ, ಮೇ ಅಲ್ಲಾಹು. ದೇಹಧಾರಿಯಾದ ಆತ್ಮವೇ ಜೀವ ಮತ್ತು ಬದ್ಧ, ಇದಿಲ್ಲದವನು ಪರಮಾತ್ಮ. ಶ್ರೀಮದ್ ಭಾಗವತದ ಸ್ಕಂದ 11 ಅಧ್ಯಾಯ 11 ಶ್ಲೋಕ 1ರಲ್ಲಿ ಶ್ರೀಕೃಷ್ಣ ಬಂಧನ ಮೋಕ್ಷ ಎಂಬ ಅಭಿಪ್ರಾಯಗಳು ಅವರವರ ಮನಸ್ಸಿನಂತೆ ಇರುತ್ತದೆ. ಆದರೆ
ನಿಜವಾಗಿಯೂ ಬಂಧನ ಮೋಕ್ಷ ಎಂಬುದೇ ಇಲ್ಲವೇ ಇಲ್ಲ. ಯಾರು ಈ ಸ್ಥಿತಿಯನ್ನು ಪಡೆಯುವರೋ ಅವರು ಶ್ರೀಕೃಷ್ಣ ಅಥವಾ ಪರಬ್ರಹ್ಮನ ಸ್ಥಿತಿ ತಲುಪುತ್ತಾರೆ. ಆಗ ಬಂಧನ ಅಥವಾ ಮೋಕ್ಷ ಎಂಬುದರ ಸುಳಿವೇ ಇರುವುದಿಲ್ಲ. ಜೀವನದಲ್ಲಿ ಅನೇಕ ತರಹದ ಸುಖ ಭೋಗಗಳು ಒಂದು ಜೀವನದ ಮುಖ್ಯ ಭಾಗ. ಆದ್ದರಿಂದ ಜೀವನ ಎಂದರೆ ಸುಖದ ಸುಪ್ಪತ್ತಿಗೆ. ಶ್ರೀಮದ್ ಭಾಗವತದಲ್ಲಿ ಮಾನವನ ಸಂತೋಷ ಹೇಗೇ ಇರಲಿ, ದೇವತೆಗಳು ಅನುಭವಿಸುವ ಸಂತೋಷವೂ ಸಹ ಕ್ಷಣಭಂಗುರ ನಶ್ವರ. ಚತುರ್ಮುಖ ಬ್ರಹ್ಮನೂ ಸಹ ಒಂದು ನಿಗದಿತ ಕಾಲದಲ್ಲಿ ಅವನ ಜೀವನವನ್ನು ತೊರೆಯಬೇಕು. ಕಾಲವು ಬ್ರಹ್ಮನನ್ನು ನಾಶ ಮಾಡುತ್ತದೆ. ಜನಗಳ ಎಲ್ಲ ಸುಖ ಸಂತೋಷ, ದೇವರುಗಳೇ ಆಗಲಿ ಮಾನವರೇ ಆಗಲಿ, ಜಿಗುಪ್ಸೆಗೆ ಒಳಗಾಗಲೇಬೇಕು. ನಾವು ಸಚ್ಚಿದಾನಂದನಲ್ಲಿ ಮಿಲನವಾದಾಗ ನಾವು ದುಃಖದಿಂದ ದೂರವಿರಬಹುದು. ಶ್ರೀಮದ್ ಭಾಗವತದ ಸ್ಕಂದ 11 ಅಧ್ಯಾಯ 16 ಶ್ಲೋಕ 20. ಒಂದು ಮಾತು ಸತ್ಯ. ಯಾವಾತನು ತನ್ನ ನಡತೆಯಲ್ಲಿ ದೇಹಾತ್ಮ ಬುದ್ಧಿ ಸ್ವಭಾವ ತೋರಿಸುವನೋ ಅದು ಅವನ ಸಂಕುಚಿತ ಭಾವನೆ. ಅವನು ಪ್ರಗತಿ ಸಾಧಿಸಬೇಕಾದರೆ ಅವನ ಗುರಿ ಸರ್ವಭೂತಾತ್ಮ ಭೂತಾತ್ಮ ಸ್ಥಿತಿ ಕಲಿಯಬೇಕಾದರೂ ಅವನು ಬಹಳ ದೂರ ಸಾಗಬೇಕು. ಬಾಬಾರವರು ಈ ಸ್ಥಿತಿಯಲ್ಲಿದ್ದರು. ಅವರು ಅಂತರ್ಯಾಮಿ ಆಗಿದ್ದರು, ಸರ್ವಾಂತರ್ಯಾಮಿ ಆಗಿದ್ದರು. ಅವರು ತಮ್ಮ ಶಿಷ್ಯರನ್ನು ತಮ್ಮ ಅಂತರ್ಯಾಮಿ ಎಂದು ತಿಳಿಯುವ ಬಗ್ಗೆ ಶಿಕ್ಷಣ ನೀಡುತ್ತಾರೆ. ಕ್ರಮೇಣ ಶಿಷ್ಯರೂ ಸಹ ಅಂತರ್ಯಾಮಿತ್ವ ಪಡೆದು ಸ್ವತಃ ಅಂತರ್ಯಾಮಿ ಎನಿಸಿಕೊಳ್ಳಲು ಅರ್ಹರಾದರು. ಬಾಬಾರವರು ಚಂದೋರ್ಕರ್ ರವರಿಗೆ ಅವರು ಹೆಚ್ಚು ಸಂತೋಷ ಪಡಲು ನೀತಿ ನಿಯಮಗಳನ್ನು ಹೇಳಿ ಮತ್ತು ಕೆಲವು ಕಟ್ಟಳೆಗಳನ್ನು ಪಾಲಿಸುವಂತೆ ಹೇಳಿದರು. ತಾನು ಬೇರೆ ಇತರರು ಬೇರೆ ಎಂಬ ಭಾವನೆಯೇ ಜಿಗುಪ್ಸೆಗೆ ಮೂಲ. ಎಲ್ಲರೂ ಒಂದೇ ಎಂಬ ಭಾವನೆಯೇ ಅವನ ಜೀವನವನ್ನು ಸಂತೋಷಗೊಳಿಸುತ್ತದೆ. ಈ ನಿಟ್ಟಿನಲ್ಲಿ ಪ್ರೇಮ, ಕೃತಜ್ಞತೆ ಇವು ಸಹಾಯ ಮಾಡುವುವು. ನಾವು ನಾನು ಎಂಬ ಸಂಕುಚಿತ ಭಾವನೆಯಿಂದ ಹೊರಬರಲು ಸಹಾಯ ಮಾಡುತ್ತದೆ. ಪ್ರೇಮವು ನಮ್ಮನ್ನು ಪ್ರೀತಿಸಿದ ವಸ್ತುವಿಗೆ ಬಂಧಿಸುತ್ತದೆ. ಸಂಕುಚಿತ ಪ್ರೇಮದ ಹೇಳಿಕೆ ಕೆಲವರಲ್ಲಿ, ನಾನು ನನ್ನ ಮಗುವನ್ನು ಪ್ರೀತಿಸುತ್ತೇನೆ, ಯಾರಾದರೂ ಅಡ್ಡಪಡಿಸಿದರೆ ಅವರನ್ನು ಹೊಡೆಯುತ್ತೇನೆ ಎನ್ನುತ್ತಾರೆ. ಇದು ಪ್ರೇಮದ ಅಪೂರ್ವತನದ ಜೀವಾಳು. ಸಾಮಾನ್ಯವಾಗಿ ಮಾನವರಲ್ಲಿ ಸಂಕುಚಿತ ಮನೋಭಾವದಿಂದ ಅವರ ಪ್ರೇಮ ಭಿನ್ನವಾಗಿರುತ್ತದೆ. ಆದರೆ ಇದು ಸರಿಯಲ್ಲ. ಒಬ್ಬರಲ್ಲಿ ಪ್ರೇಮ ತೋರಿಸಿ ಇನ್ನೊಬ್ಬರನ್ನು ಬಿಡಬಾರದು. ಪ್ರೇಮವು ಎಲ್ಲದರಲ್ಲೂ ಇರಬೇಕು. ಎಲ್ಲರನ್ನೂ ಪ್ರೀತಿಸಬೇಕು. ಎಲ್ಲರೂ ಪ್ರೀತಿಗೆ ಅರ್ಹರೆಂದು ತಿಳಿಯಬೇಕು. ಸಕಲ ಜೀವರಾಶಿಗಳಲ್ಲಿಯೂ ಪ್ರೇಮ ತೋರಬೇಕು. ಅಹಂ ನಿಜಃ ಪರೋವೇತಿ ಗನಾನಘು ಚೇತಸಾಂ ಉದರ ಚರಿತನಂತು ವಸುಧೈವ ಕುಟುಂಬಕಂ. ಅಂದರೆ ತುಚ್ಛ ಮನಸ್ಸಿನವರು ತಮ್ಮ ಸ್ವಂತದವರಲ್ಲಿ ಮತ್ತು ಇತರರಲ್ಲಿ ಭೇದವೆಣಿಸುತ್ತಾರೆ. ಉದಾತ್ತ ಆತ್ಮಗಳು ಇಡೀ ಪ್ರಪಂಚವೇ ಅವರ ಬಂಧು ಬಳಗದವರು ಎಂದು ಕಾಣುವೆವು. ಈ ಸಂದರ್ಭದಲ್ಲಿ ಶ್ರೀಮದ್ ಭಾಗವತ ಮತ್ತು ಬಾಬಾ ಅವರ ಉಪದೇಶದಲ್ಲಿ ಕಂಡುಬರುವ ಮಾಯೆಯ ಕಲ್ಪನೆಯನ್ನು ಗಮನಿಸೋಣ. ಮಾಯೆ ಎಂಬ ಪದ ಕತ್ತಲೆಯನ್ನು ಸೂಚಿಸುತ್ತದೆ. ಅದಕ್ಕೆ ಆವರಣ ಮತ್ತು ವಿಕ್ಷೇಪ ಇದೆ. ಆವರಣದ ಭಾಗವು ಜ್ಞಾನ ಮತ್ತು ಸ್ಮೃತಿಯನ್ನು ಒಳಗೊಂಡಿದೆ. ವಿಕ್ಷೇಪವು ಆವರಣದ ಮೇಲೆ ಕಲ್ಪನೆಯ ಕಥೆಯನ್ನು ಮೂಡಿಸುತ್ತದೆ. ಉದಾಹರಣೆಗೆ, ಓರ್ವ ಕೂಲಿ ತಾನು ರಾಜ ಎಂಬ ಕನಸನ್ನು ಕಂಡು ತನ್ನ ಕೂಲಿತನವನ್ನು ಬಿಟ್ಟು ದೊರೆತನಕ್ಕೆ ಓಡುತ್ತಾನೆ. ಅದೆಲ್ಲವೂ ಮಿಥ್ಯಾ ಮತ್ತು ಜಿಗುಪ್ಸೆ ತರುತ್ತದೆ. ಅಂದರೆ ಇಲ್ಲಿ ಮಾಯೆ ಅದನ್ನು ವರ್ಜಿಸಬೇಕು. ಆದರೆ ಮಾಯೆಗೆ ಇನ್ನೊಂದು ವಿವರಣೆ ಇದೆ. ಅದು ದೇವರ ಸೃಷ್ಟಿಶಕ್ತಿ. ಈ ಅರ್ಥದಲ್ಲಿ ಸಹ ಅದು ಕಲ್ಪನೆಯನ್ನು ಸೃಷ್ಟಿಸಿ ಪ್ರಪಂಚವು ಆ ಕಲ್ಪನೆಯಲ್ಲಿ ಸಾಗುವಂತಾಗುತ್ತದೆ. ಆದರೆ ಇಂದ್ರಿಯ ಗೋಚರವಾದ ಪ್ರಪಂಚದಲ್ಲಿರುವುದೆಲ್ಲ ಒಂದು ಕಲ್ಪನೆ ಎಂಬ ಅಭಿಪ್ರಾಯಕ್ಕೆ ಬಂದು ಅದನ್ನು ಶಾಸ್ತ್ರಾನುಸಾರವಾದ ಅಭಿಪ್ರಾಯ ಎಂದು ತಿಳಿಯಬಾರದು. ಬಾಬಾರವರ ಹೇಳಿಕೆಯಂತೆ ಚೈತನ್ಯದ ಮೇಲಿನ ಮುಸುಕು ಮಾಯೆ. ಅವರು ಇದನ್ನು ತಕ್ಕ ಶಾಸ್ತ್ರಾನುಸಾರ ಎಂಬ ಅಭಿಪ್ರಾಯದಿಂದಲ್ಲ, ಈ ಮಿಥ್ಯ ಪ್ರಪಂಚದಲ್ಲಿರುವುದೇ ಕಲ್ಪನೆ, ಅದನ್ನು ಗಣನೆಗೆ ತೆಗೆದುಕೊಳ್ಳಬಾರದು ಎಂದು ಹೇಳಲಿಲ್ಲ. ನಾವು ಎಲ್ಲಿಯ ತನಕ ಈ ಇಂದ್ರಿಯ ಗೋಚರವಾದ ಪ್ರಪಂಚದಲ್ಲಿರುವೆವೋ ಅಲ್ಲಿಯವರೆಗೂ ಅದರ ರೀತಿ ನೀತಿ ನಿಯಮ ಪಾಲಿಸಬೇಕು.
ಆದ್ದರಿಂದ ಬಾಬಾರವರ ಶಿಷ್ಯರಿಗೆ ತಮ್ಮ ಮತ್ತು ಶಿಷ್ಯನ ಸಂಬಂಧ ಬರೀ ಮಾಯೆ ಎಂದು ವರ್ತಿಸಲಿಲ್ಲ. ಅವರು ವಸ್ತುತ್ವವಾದಿಯಾಗಿ ಜನಗಳನ್ನು ಸತ್ಯಕ್ಕೆ ಹೊಂದಿಕೊಂಡಿರಲು ಹೇಳಿದರೆ, ಇಲ್ಲಿ ಸತ್ಯ ಎಂಬುದು ಇಂದ್ರಿಯ ಗೋಚರವಾದ ಅರಿವು ಅದ್ವೈತ. ವೇದಾಂತದ ಅರಿವಿನಲ್ಲಿ ಇದು ಕಾಲ ದೇಶಗಳಿಂದಾಚೆ ಇರುವ ಸತ್ಯ. ಬಾಬಾರವರು ಚಂದೋರ್ಕರ್ ಅವರಿಗೆ ಸಮಾಜದಲ್ಲಿ ಹೇಗೆ ವರ್ತಿಸಬೇಕು ಎಂದು ಬುದ್ಧಿವಾದ ಹೇಳಿದರು. ಬಾಬಾರವರೇ ಸ್ವತಃ ಸಮಾಜದಲ್ಲಿ ಬಹಳ ಒಳ್ಳೆಯವರಾಗಿ ನಡೆದುಕೊಂಡರು. ಬಾಬಾರವರ ಪಾತ್ರವೇನು? ಅವರ ಹಿಂದಿನ ಜನ್ಮದ ಪಾತ್ರವೇನು? ಅವರ ಮುಂದಿನ ಜನ್ಮದ ಪಾತ್ರವೇನು? ಬಾಬಾರವರು ಹಿಂದಿನ ಜನ್ಮಗಳ ವೃತ್ತಾಂತವನ್ನು ಗುರುತಿಸಿದರೆ ಮತ್ತು ಈ ಜನ್ಮದಲ್ಲಿ ಅವರಿಗೆ ಮಾತಾಪಿತೃಗಳಿದ್ದರು ಮತ್ತು ಅವರು ತಮ್ಮ ಮಾತಾಪಿತೃ ಸಹೋದರ ಸಹೋದರಿಯರನ್ನು ಬೆಂಬಲಿಸಬೇಕಾಗಿತ್ತು. ಅವರು ಹಿಂದಿನ ಜನ್ಮದಲ್ಲಿದ್ದ ಸಹೋದರಿಯರು ನನಗೆ ಈಗ ಬೆಂಬಲ ನೀಡುತ್ತಿದ್ದರು ಮತ್ತು ಈ ಜನ್ಮದಲ್ಲಿ ಪುನಃ ಜನ್ಮ ತಾಳಿ ನನಗೆ ಬೆಂಬಲಿಗರಾಗಿದ್ದಾರೆ. ತಾತ್ಯ ಪಾಟೀಲರ ತಾಯಿ ಬಯ್ಯಾಜಿ ಬಾಯಿಯವರು ಬಾಬಾರವರಿಗೆ ಹಿಂದಿನ ಜನ್ಮದಲ್ಲಿ ಸಹೋದರಿಯಾಗಿದ್ದರು. ಆದ್ದರಿಂದಲೇ ಅವಳು ಈ ಪಾಶದಿಂದ ಬಾಬಾರವರಿಗೆ ಆಹಾರ ನೀಡಲು ಬಹಳ ಶ್ರಮವಹಿಸುತ್ತಿದ್ದಳು. ಅದು ವಿಶೇಷವಾಗಿ ಬಾಬಾರವರು ಯುವಕರಾಗಿ ಅಲೆಮಾರಿತನದಲ್ಲಿ ಆಹಾರಕ್ಕೆ ಗಮನ ಕೊಡದೆ ಕಾಡು ಮೇಡುಗಳನ್ನು ಅಲೆಯುತ್ತಿದ್ದರು. ಅವರು ಅಲ್ಲಿ ಹುಡುಕಿಕೊಂಡು ಹೋಗಿ ಬಾಬಾರವರಿಗೆ ಆಹಾರ ಕೊಡುತ್ತಿದ್ದರು. ಅವರು ಜೀವನದ ಮೊದಲಿನಿಂದಲೂ ಈ ಸಹೋದರಿ ಬಾಬಾರವರಿಗೆ ಆಹಾರ ಆಗಬೇಕು, ಅವರು ಉಪವಾಸವಿರಬಾರದು ಎಂದು ಕಾಳಜಿ ವಹಿಸಿದ್ದಳು. ಇಂತಹ ಒಂದು ಪ್ರೇಮ ವಾತ್ಸಲ್ಯಕ್ಕೆ ಯಾರಾದರೂ ಕೃತಜ್ಞರಾಗಿರಬೇಕು ಮತ್ತು ಬಾಬಾ ಅವಳ ಬಗೆಗೆ ಕೃತಜ್ಞರಾಗಿದ್ದರು. ಬಾಬಾರವರು ಎಳ್ಳಷ್ಟು ಸಹಾಯವನ್ನು ಮಾಡಿದವರನ್ನು ಮರೆಯುತ್ತಿರಲಿಲ್ಲ. ಒಂದು ಸಂದರ್ಭದಲ್ಲಿ ಬಾಬಾರವರು ಒಂದು ಮನೆಯ ಮೇಲೆ ಹತ್ತಿ ಕೆಳಗಿಳಿಯಲು ಏಣಿ ಬೇಕಾಗಿತ್ತು. ಏಣಿಯನ್ನು ತರಲಾಯಿತು. ಬಾಬಾ ಕೆಳಗಿಳಿದು ಏಣಿ ತಂದವರಿಗೆ 2 ರೂ ಕೊಟ್ಟರು. ಇತರರ ಶ್ರಮವನ್ನು ಯಾರೂ ಸಹ ಪುಕ್ಕಟ್ಟೆ ಪಡೆಯಬಾರದು ಎಂದರು. ಇದೇ ರೀತಿ ಓರ್ವ ಮುಸ್ಲಿಂ ತನ್ನ ಮನೆ ಬಾವಿಯನ್ನು ಇನ್ನೂ ಆಳ ಮಾಡಲು ಸಿಡಿಮದ್ದು ಲೈಸೆನ್ಸ್ಗೆ 2 ಸಾರಿ ಕಲೆಕ್ಟರಿಗೆ ಅರ್ಜಿ ಕೊಟ್ಟಿದ್ದು ಅದು ನಿರಾಕರಿಸಲ್ಪಡಿಸುತ್ತಾ ಆತ ಬಾಬಾರವರ ಮೊರೆ ಹೊಕ್ಕು. ಆಗ ಬಾಬಾರವರು ಈ ಸಾರಿ ಪುನಃ ಕಲೆಕ್ಟರಿಗೆ ಅಪ್ಲಿಕೇಶನ್ ಹಾಕು, ಈ ಸಾರಿ ಕಲೆಕ್ಟರ್ ಲೈಸೆನ್ಸ್ ನೀಡುವರು ಎಂದರು. ಪುನಃ ಬಾಬಾರವರು ಈ ಮನುಷ್ಯ ನಮ್ಮ ಹತ್ತಿರ ಬಂದು ಇಲ್ಲಿ ಪೆಟ್ಟಿಗೆ ಬಿಟ್ಟು ಹೋಗಿದ್ದಾನೆ, ಅದು ಇಲ್ಲಿ ಎಂದು ಹೇಳುವುದು ಸರಿಯಲ್ಲ ಎಂದು ಚಂದೋರ್ಕರರಿಗೆ ಹೇಳಿದರು. ಬಾಬಾರವರ ಈ ಮಾತಿನ ಅರ್ಥವನ್ನು ಚಂದೋರ್ಕರ್ರವರು ಗ್ರಹಿಸಿ, ಈ ಅರ್ಜಿದಾರ ಹಿಂದಿನ ಜನ್ಮದಲ್ಲಿ ಬಾಬಾರವರ ಸೇವೆ ಮಾಡಿದ್ದ, ಆದ್ದರಿಂದ ಕೃತಜ್ಞತಾಪೂರ್ವಕವಾಗಿ ಅವನಿಗೆ ಈಗ ಸಹಾಯ ಮಾಡಬೇಕು ಎಂದು ಬಾಬಾರವರ ಅಭಿಪ್ರಾಯ ಎಂದರು. ಬಾಬಾರವರು ಹೇಗೆ ಚಿಕ್ಕ ಸೇವೆಯನ್ನೂ ಸಹ ಪೂರ್ಣ ಕೃತಜ್ಞರಾಗಿದ್ದರಿಂದ ಬಯಾಜಿ ಬಾಯಿಯವರು ಇಡೀ ಜೀವನದಲ್ಲಿ ಆಹಾರವನ್ನು ಕೊಟ್ಟಿದ್ದುದರಿಂದ ಅದನ್ನು ಮರೆಯಲಾದೀತೆ? ಅವರು ಅದನ್ನು ಮರೆಯಲಿಲ್ಲ. ಜೊತೆಗೆ ಅವಳ ಮಗ ತಾತ್ಯಾ ಪಾಟೀಲನು ಬಾಬಾರವರ ಸಂಗಡ ಇದ್ದು ಸೇವೆ ಮಾಡುತ್ತಾ ರಾತ್ರಿಯೆಲ್ಲ ಬಾಬಾರವರ ಜೊತೆಗೆ ಅವಳ ಮಗ ತಾತ್ಯಾ ಪಾಟೀಲನು ಬಾಬಾರವರ ಸಂಗಡ ಇದ್ದು ಸೇವೆ ಮಾಡುತ್ತಾ ರಾತ್ರಿಯೆಲ್ಲ ಬಾಬಾರವರ ಹತ್ತಿರ ಮಸೀದಿಯಲ್ಲಿ ಮಲಗಿ ಕಳೆಯುತ್ತಿದ್ದ. ಬಾಬಾರವರು ಅದನ್ನು ಸ್ಮರಿಸಿ ತಾತ್ಯಾರವರ ಬಗೆಗೆ ಅನುಕಂಪ ತೋರಿದರು. ತಾತ್ಯಾ ಅವರು ಬಾಬಾ ಅವರನ್ನು ಮಾಮ ಎಂದು ಕರೆಯುತ್ತಿದ್ದರು. ಬಾಬಾ ಅವರು ತಾತ್ಯಾ ಅವರನ್ನು ಪೋತಾ ಎಂದು ಕರೆಯುತ್ತಿದ್ದರು, ಅಂದರೆ ಸಹೋದರಿಯ ಪುತ್ರ. ಬಾಬಾರವರು ತಾತ್ಯಾರವರು ಎದ್ದು ತಮ್ಮನ್ನು ಕೈ ಹಿಡಿದು ಏಳಿಸುವ ತನಕ ಏಳುತ್ತಿರಲಿಲ್ಲ. ಅವರು ಎಲ್ಲ ಭಕ್ತರನ್ನು ನೋಡಿಕೊಳ್ಳುತ್ತಿದ್ದರು. ವಿಶೇಷವಾಗಿ ತಾತ್ಯಾರವರಿಗೆ ಆಗಾಗ ಬುದ್ಧಿಮಾತನ್ನು ಹೇಳುತ್ತಿದ್ದರು. ತಾತ್ಯಾ ಅವರ ಪ್ರಯಾಣದ ಸಮಯದಲ್ಲಿ ಕುದುರೆಗೆ ತೊಂದರೆಯಾಗಬಹುದು ಎಂದು ಅವರಿಗೆ ಎಚ್ಚರಿಸಿದ್ದರು. ಆದರೂ ತಾತ್ಯಾ ಅದನ್ನು ಲೆಕ್ಕಿಸದೆ ಪ್ರಯಾಣ ಬೆಳೆಸಿದರು.
ಆ ಪ್ರಯಾಣದಲ್ಲಿ ಕುದುರೆಯನ್ನು ಕಳೆದುಕೊಂಡರು. ಇದೇ ರೀತಿ ಇನ್ನೂ ಕೆಲವು ಸಮಯದಲ್ಲಿ ಬಾಬಾರವರು ಅವನಿಗೆ ತಮ್ಮ ಅಂತರ್ಜ್ಞಾನವನ್ನು ತೋರಿದರು. ಆದರೂ ಜನರು ಎಷ್ಟು ಮಟ್ಟಿಗೆ ಭೌತಿಕ ಲಾಭ ದೊರೆಯುತ್ತದೆ ಎಂಬುದನ್ನು ಚಿಂತಿಸುತ್ತಾರೆ. ಬಾಬಾರವರು ತಾತ್ಯಾರವರಿಗೆ ಲೌಕಿಕವಾಗಿ ಅನೇಕ ತರಹ ಸೌಲಭ್ಯ ಕಲ್ಪಿಸಿದರು. ಕಳೆದ 10 ವರ್ಷಗಳಲ್ಲಿ ಬಾಬಾರವರ ವರಮಾನ ಪ್ರಾಂತೀಯ ರಾಜ್ಯಪಾಲರ ಆದಾಯಕ್ಕೆ ಸಮಾನವಾಗಿತ್ತು. ತಾತ್ಯಾಗೆ ಬಾಬಾರವರು ಪ್ರತಿದಿನ ಇಷ್ಟು ಎಂದು ನಿಗದಿತ ಹಣ ಕೊಡುತ್ತಿದ್ದರು. ಸರ್ಕಾರದವರು ತಾತ್ಯಾ ಅವರ ಮೇಲೆ ಆದಾಯ ಕರ ಹಾಕಿದರು. ಈ ಹಣದಿಂದ ತಾತ್ಯಾ ಅವರು ಚಂದೋರ್ಕರರ 3 ಅಂತಸ್ತಿನ ಮನೆ ಮತ್ತು ಜಮೀನನ್ನು ಕೊಂಡುಕೊಂಡರು. ತಾತ್ಯಾ ಐಶ್ವರ್ಯವಂತರಾಗಿ ಎಲ್ಲರಿಂದಲೂ ಗೌರವಿಸಲ್ಪಡುತ್ತಿದ್ದರು. 1918ರಲ್ಲಿ ಬಾಬಾ ತಾತ್ಯಾರವರ ಮರಣ ಸಮೀಪಿಸಿದೆ ಎಂದು ತಿಳಿದಿದ್ದರು. ಆದರೆ ತಾತ್ಯಾರವರು ಬದುಕಿದರು. ಬಾಬಾ ದೇಹತ್ಯಾಗ ಮಾಡಿದರು. ಕೆಲವರು ಬಾಬಾ ತಾತ್ಯಾಗೋಸ್ಕರ ಅಸುನೀಗಿದರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಈ ರೀತಿ ಹೇಳಿದೆ: ಗುರುನ ಸಸ್ಯತ್ ಸ್ವಜನು ನ ಸಸ್ಯತ್ ನ ಮೋಚಯತ್ ಯಹ ಸಮುಪಯೇತ್ ಮೃತ್ಯುಂ. ಮಲಗಿರುವಾಗ ಯಾರು ಅವನ ಜೀವವನ್ನು ಉಳಿಸಲಾರರೋ ಅವನು ಗುರು ಎನಿಸಿಕೊಳ್ಳಲು ಯೋಗ್ಯನಲ್ಲ. ಬಾಬಾರವರು ತನ್ನ ಅತ್ಯಂತ ಪ್ರೀತಿಯ ಭಕ್ತರಿಗೋಸ್ಕರ ನಾನು ನನ್ನ ಜೀವವನ್ನು ತ್ಯಾಗ ಮಾಡಲು ಸಿದ್ಧ ಎಂದಿದ್ದಾರೆ. ಇದು ತಾತ್ಯಾರವರ ವಿಷಯದಲ್ಲಿ ನಿಜವಾಯಿತು. ಬಾಬಾರ ಸಹಾಯ ತಾತ್ಯಾ ಪಾಟೀಲರ ಕುಟುಂಬಕ್ಕೆ ಬರೀ ಹಣಕ್ಕೆ ಮಾತ್ರ ಸಹಾಯವನ್ನಷ್ಟಕ್ಕೆ ಸೀಮಿತವಾಗಿರಲಿಲ್ಲ. ಪಾಟೀಲರ ಕುಟುಂಬದವರೆಲ್ಲರೂ ಬಾಬಾರವರ ಭಕ್ತರಾಗಿದ್ದರೂ ಸಹ ಅವರಲ್ಲಿ ಗುಂಪು ಜಗಳವಿತ್ತು. ಬಾಬಾ ಇದನ್ನು ಗಮನಿಸಿದ್ದರು. ಒಂದು ಸಂದರ್ಭದಲ್ಲಿ ಬಾಬಾ ಮಸೀದಿಯಲ್ಲಿದ್ದಾಗ ಕೂಡಲೇ ಹೊಡೆಯಬೇಡ ಎಂದರು. GS ಕಾರ್ಪಡೆಯವರ ಮಗನು ಬಾಬಾ ಇದೇನು ಎಂದು ಕೇಳಿದಾಗ ಬಾಬಾರವರು ಪಾಟೀಲರ ಮನೆಯಲ್ಲಿ ಜಗಳವಾಗುತ್ತಿದ್ದು ಅದನ್ನು ತಡೆದು ತಾತ್ಯಾ ಮತ್ತು ಅವರ ಬಳಗದವರನ್ನು ರಕ್ಷಿಸಲು ಎಂದರು. ಬಾಬಾರವರು ತಾತ್ಯಾರವರಿಗೆ ಅವರ ಸಹೋದರ ರಾಜ, ರಮ ಮತ್ತಿತರರು ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಸಿಕ್ಕಿಕೊಂಡು ಜೈಲು ಶಿಕ್ಷೆ ಅನುಭವಿಸುವಾಗ ತಮ್ಮ ಚಮತ್ಕಾರದಿಂದ ಅವರುಗಳನ್ನು ಪಾರು ಮಾಡಿದ್ದರು. ಆದ್ದರಿಂದ ಬಾಬಾರವರು ತಮ್ಮ ಹಿಂದಿನ ಸ್ನೇಹಿತರ ನಂಟನ್ನು ಜ್ಞಾಪಿಸಿಕೊಂಡು ತಾತ್ಯಾರವರಿಗೆ ಎಲ್ಲ ವಿಧದಲ್ಲೂ ಸಹಾಯ ಮಾಡಿದರು. ಈ ರೀತಿ ಅವರು ಇನ್ನೂ ಅನೇಕರಿಗೆ ಸಹಾಯ ಮಾಡಿದರು. ಇದೊಂದು ಬಂಧು ವಾತ್ಸಲ್ಯ, ಋಣಾನುಬಂಧ. ಬಾಬಾರವರು ಋಣಾನುಬಂಧವನ್ನು ಗೌರವಿಸಬೇಕು ಎಂದಿದ್ದರು. ಋಣ ಎಂದರೆ ಜನ್ಮಾಂತರದ ನಂಟು ಅಥವಾ ಪ್ರಸಕ್ತ ಜನ್ಮದ ನಂಟು. ಬಾಬಾ ಅವರ ನೆಂಟತನ ಕೊಂಡಾಜಿ GS ಕಾರ್ಪಡೆಯವರಲ್ಲಿ ಇತ್ತು. ಅವರು ಗುರುಬಂಧುತ್ವವನ್ನೂ ಸಹ ಋಣ ಎಂದಿದ್ದರು. ಒಂದು ಸಾರಿ ಅವರು ದಾದಾ ಕೇಲ್ಕರ್, GS ಕಾರ್ಪಡೆ, ಬಾಪು ಸಾಹೇಬ್ ಜೋಗ್, HS ದೀಕ್ಷಿತ್, ರಾಮ ಮತ್ತು ತಾವು ಹಿಂದಿನ ಜನ್ಮದಲ್ಲಿ ಒಂದೇ ಗುರುವಿನಲ್ಲಿ ಸೇವೆ ಮಾಡುತ್ತಿದ್ದುದಾಗಿ ಹೇಳಿದರು. ಆದ್ದರಿಂದ ಅದೇ ಗುರುಬಂಧುತ್ವ. ಈ ಜನ್ಮದಲ್ಲಿ ಅವರುಗಳನ್ನು ನನ್ನ ಬಳಿಗೆ ಕರೆತಂದು ಆ ನಂಟನ್ನು ಮುಂದುವರೆಸುವಂತಾಗಿದೆ ಎಂದರು. ಬಾಬಾರವರು ಇವರೆಲ್ಲರಿಗೂ ವಿಶೇಷವಾಗಿ ಸಹಾಯ ಮಾಡುತ್ತಿದ್ದರು. ತಮ್ಮ ಪೂರ್ವಜರಿಗೂ ಮತ್ತು ಉಪಾಸನೀ ಪೂರ್ವಜರಿಗೂ ಶತಮಾನಗಳಿಂದ ಸಂಬಂಧವಿದ್ದುದರಿಂದ ಬಾಬಾರವರು ಉಪಾಸನೆಯವರಿಗೂ ಸಹಾಯ ಮಾಡುವ ಹೊಣೆ ಹೊತ್ತು ಅವರನ್ನು ಮೇಲಕ್ಕೆತ್ತಬೇಕಾಗಿತ್ತು ಎಂದು ಹೇಳಿದರು. ಬಾಲಕೃಷ್ಣ ಶಾಸ್ತ್ರಿಯವರಿಗೆ ನೋಡು, ಒಂದು ಮರ ಅಥವಾ ಮರದ ದಿಮ್ಮಿ ಇದೆ. ಅದರ ಮೇಲೆ ಇಬ್ಬರು ಕುಳಿತಿದ್ದಾರೆ. ಒಬ್ಬನು ಅದನ್ನು ಕೆಳಕ್ಕೆ ಅಮುಕಿದರೆ ಇನ್ನೊಬ್ಬ ಮೇಲಕ್ಕೆ ಬರುತ್ತಾನೆ. ಒಬ್ಬ ಕೆಳಗಿದ್ದ, ಇನ್ನೊಬ್ಬ ಮೇಲಕ್ಕೆ ಬಂದ. ಉಪಾಸನೆಯವರನ್ನು ಬಾಬಾ ಈ ರೀತಿ ಮೇಲಕ್ಕೆತ್ತಿದರು. ಅಂದರೆ ತಮ್ಮ ಶಕ್ತಿಯಿಂದ ಉಪಾಸಿನಿಯವರನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೇಲಕ್ಕೆತ್ತಿ ಸ್ವಲ್ಪ ಸಿದ್ಧಿಯನ್ನು ಪ್ರದಾನ ಮಾಡಿದರು. ಬಾಬಾರವರು ತಮ್ಮೊಡನೆ ಇದ್ದ ಆಟಗಾರರನ್ನು ಸ್ಮರಿಸುತ್ತಿದ್ದರು. ಒಮ್ಮೆ ಒಂದು ಗೋರಿ ಹತ್ತಿರ ಹೋಗಿದ್ದರು. ತಮ್ಮೊಡನೆ ಇದ್ದ ಹುಡುಗಿಯು ಮರಣ ಹೊಂದಿ ಅಲ್ಲಿ ಹೂಳಲಾಗಿತ್ತು. ಅವಳು ಆ ಗೋರಿಯಲ್ಲಿ ಭೂತವಾಗಿದ್ದು ಅವರು ಅದನ್ನು ನೋಡಿ ಅವಳನ್ನು ಕರೆದುಕೊಂಡು ಶಿಥಿಲಾ ಬಾಬುಲ್ ಮರದ ಹತ್ತಿರ ಇರಿಸಿದರು. ಬಹುಶಃ ಇದು ಅವಳ ಆತ್ಮವನ್ನು ಆಧ್ಯಾತ್ಮಿಕದ ದಾರಿಗೆ ತರಲೆಂದೇ ಇರಬಹುದು.
ಬಾಬಾರವರು ಪ್ರಾಣಿಗಳನ್ನೂ ಸಹ ಋಣಾನುಬಂಧದ ದೆಸೆಯಿಂದ ರಕ್ಷಿಸಿದರು. ಶ್ರೀಮತಿ GS ಖಾರ್ಪಡೆಯವರು ಹಿಂದೆ ಹಸುವಾಗಿ ಬೇಕಾದಷ್ಟು ಹಾಲು ಕರೆಯುತ್ತಿದ್ದಳು. ಋಣಾನುಬಂಧದಿಂದ ಅವಳು ಮಾನವನಾಗಿ ತೋಟಗಾರನ ಮಗಳಾದಳು. ಅನಂತರ ಕ್ಷತ್ರಿಯ ಕುಟುಂಬದಲ್ಲಿ ಮತ್ತು ಈಗ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರುತ್ತಾಳೆ. ಈ ಹಿಂದಿನ ಎಲ್ಲ ಜನ್ಮಗಳಲ್ಲಿಯೂ ಖಾರ್ಪಡೆಯವರು ಬಾಬಾರ ಸಂಪರ್ಕ ಬೆಳೆಸಿ ಆಹಾರ ನೀಡುತ್ತಿದ್ದರು. ಈ ಜನ್ಮದಲ್ಲಿಯೂ ಬಾಬಾ ಸಹಾಯ ಮಾಡಿ ಅವಳಿಗೆ ರಾಮಮಂತ್ರ ಬೋಧಿಸಿದರು. ರಾಜಾರಾಮ್ ರಾಜಾರಾಮ್ ಎಂದು ಜಪಿಸುತ್ತಲೇ ಇರು, ಸದ್ಗತಿ ಹೊಂದುವೆ ಎಂದರು. ಬಾಬಾ 2 ಆಡುಗಳನ್ನು ಗುರುತಿಸಿ, ಆ ಆಡುಗಳು ಹಿಂದಿನ ಜನ್ಮದಲ್ಲಿ ಮಾನವರಾಗಿದ್ದು ನನ್ನ ಸಂಗಡ ಇದ್ದರು. ದುರದೃಷ್ಟವಶಾತ್ ಈಗ ಪ್ರಾಣಿಗಳ ಜನ್ಮ ಪಡೆದಿದ್ದಾರೆ ಎಂದರು. ಅವರು ಈ 2 ಆಡುಗಳನ್ನು ಕೊಂಡು ಅವುಗಳಿಗೆ ಆಹಾರ ತಿನ್ನಿಸುತ್ತಿದ್ದರು. ಕಪ್ಪೆಯು ಹಾವಿನ ಬಾಯಿಗೆ ಸಿಕ್ಕಿರುವ ದೃಶ್ಯ ನೋಡಿ ಅವುಗಳನ್ನು ಗುರುತಿಸಿ, ಇವುಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಮಾನವರಾಗಿ ನನ್ನ ಸಂಗಡ ಇದ್ದರು ಎಂದಿದ್ದರು. ಆದ್ದರಿಂದ ಕಪ್ಪೆಯನ್ನು ಹಾವಿನ ಹಿಡಿತದಿಂದ ರಕ್ಷಿಸಿದರು. ಹಿಂದಿನ ಜನ್ಮದಲ್ಲಿ ಹಾವು ಕಪ್ಪೆಗಳು ವೀರಭದ್ರಪ್ಪ ಚನ್ನಬಸಪ್ಪ ಆಗಿ ವೈರಿಗಳಾಗಿದ್ದರು. ಬಾಬಾ ಹಿಂದಿನ ಜನ್ಮದಲ್ಲಿ ಚನ್ನಬಸಪ್ಪನನ್ನು ವೀರಭದ್ರಪ್ಪನಿಂದ ರಕ್ಷಿಸುವುದಾಗಿ ಭರವಸೆ ನೀಡಿದ್ದರು. ವೀರಭದ್ರಪ್ಪ ತನ್ನ ಹಗೆತನ ಮುಂದುವರಿಸಿ ಹಾವಾಗಿಯೋ ಮತ್ತು ಕಪ್ಪೆಯಾಗಿ ಜನ್ಮ ತಾಳಿದ ಚನ್ನಬಸಪ್ಪನನ್ನು ಕಬಳಿಸಲು ಪ್ರಯತ್ನ ಪಡುತ್ತಿದ್ದಾನೆ. ಚನ್ನಬಸಪ್ಪನ ಆರ್ತಧ್ವನಿಯನ್ನು ಕೇಳಿ ನನ್ನ ಮಾತುಗಳು ನೆನಪಾದವು. ಆದುದರಿಂದ ನಾನು ಬಂದು ಅವನನ್ನು ರಕ್ಷಿಸಬೇಕಾಯಿತು. ಇದೇ ಋಣಾನುಬಂಧ ಎಂದರು. ಬಾಬಾ ಕೆಲವು ಸಂತರಲ್ಲಿ ನಂಟನ್ನು ಗುರುತಿಸಿದರು. ಕೆಲವರು ಪಂಚಾಯತನ ಎಂಬ ಗುಂಪಿದೆ ಎನ್ನುತ್ತಾರೆ. ಆ ಗುರುವಿನಲ್ಲಿ ಒಬ್ಬರು ಬಾಬಾ. ಅಲಹಾಬಾದ್ನ ವಕೀಲ C.C. ಮನ್ಕಿವಿಲಾರ್ರವರ ಹೇಳಿಕೆ ಪ್ರಕಾರ ಬಾಬಾ ಅವರು ಅವರಿಗೆ ಕಾಣಿಸಿಕೊಂಡು ನವರತ್ನಗಳಲ್ಲಿ ಒಬ್ಬನಾಗಿ ರೂಪುಗೊಂಡ ದತ್ತಾತ್ರೇಯನೇ ನಾನು ಎಂದರು. ಈ 9 ಸಂತರುಗಳು ಹೀಗಿದ್ದಾರೆ: ನಾಗಾಪುರದ ತಾಜುದ್ದೀನ್ ಬಾಬಾ, ಅಕುಲ್ಕೋಟ್ ಮಹಾರಾಜ್, ಗಜಾನನ್ ಮಹಾರಾಜ್, ಧೂನಿವಾಲಾ ಬಾಬಾ, ನಾರಾಯಣ್ ಮಹಾರಾಜ್ ಇತ್ಯಾದಿ. ಈ ಸಂತರು ತಮ್ಮ ಕೆಲವು ಶಿಷ್ಯರನ್ನು ಬಾಬಾರವರಲ್ಲಿಗೆ ಕಳುಹಿಸಿದರು. ಬಾಬಾರವರು ಅವರನ್ನು ತಮ್ಮ ಸ್ವಂತ ಬಂಧುಗಳೆಂದು ಗುರುತಿಸಿದರು. ಈ ಬಗೆಗೆ ಬಾಬಾರವರ ಸನ್ನದು ಮತ್ತು ಉಪದೇಶ ಇವರಲ್ಲಿ ವಿವರಣೆ ಇದೆ. ಇನ್ನು ಇತರ ಸಂತರಾದ ಬೀಡ್ಕರ್ ಮಹಾರಾಜ್, ಭೀಮಾಶಂಕರ್ ಸಾಧು, ಮಾಸ್ಟರ್ ಚಿದಂಬರ, ಕೆ ಗಾಡ್ಗಿಲ್, ಕುಶಾ ಬಾಬಾರವರ ಗುರು ಇತ್ಯಾದಿ ಬಾಬಾರವರನ್ನು ಸಂತರೆಂದು ತಿಳಿದು ಅವರ ಶಿಷ್ಯರನ್ನು ಬಾಬಾರವರ ಬಳಿಗೆ ಕಳುಹಿಸುತ್ತಿದ್ದರು. ಈ ಪ್ರಸಕ್ತ ಜನ್ಮದಲ್ಲಿ ಅವರ ಸಂಬಂಧ ಈ ರೀತಿ ಇತ್ತು. ಬಾಬಾರವರು ಅನೇಕ ಆಶ್ವಾಸನೆಗಳನ್ನು ನೀಡಿದ್ದಾರೆ. ಉದಾಹರಣೆಗೆ MB ರೇಗೇರವರಿಗೆ ನಿನ್ನ ಜನ್ಮಾಂತರದಲ್ಲಿಯೂ ನಾನು ಪುನಃ ಹುಟ್ಟಿ ನಿನ್ನೊಡನೆ ಇರುವೆ ಎಂದಿದ್ದಾರೆ. ಬಾಂದ್ರಾದ ಯುವಕ ಮಾಸ್ಟರ್ T ಬಾಬುರವರು ತಮಗೆ ಇನ್ನೂ 3 ಜನ್ಮಗಳಿವೆ ಮತ್ತು ತಾವು ಆ 3 ಜನ್ಮಗಳಲ್ಲಿ ಹಿಂದಿನ ಜನ್ಮಗಳಲ್ಲಿ ಹೇಗೆ ನಿನ್ನೊಡನೆ ಇದ್ದೆನೋ ಹಾಗೆ ನಿನ್ನೊಡನೆ ಇರುವೆನೆಂದರು ಎಂದು ಹೇಳಿದ್ದಾರೆ. ಗುರುವು ಶಿಷ್ಯನನ್ನು ಜನ್ಮಾಂತರದಲ್ಲಿಯೂ ಹಿಂಬಾಲಿಸಬೇಕು. ಅದು ಗುರುವಿನ ಕರ್ತವ್ಯ. ಬಾಬಾರವರು ದೇವರು ಕೊಟ್ಟ ಒಂದೊಂದು ಪೈಸೆಗೂ ನಾನು ವಿವರಣೆ ನೀಡಬೇಕು ಎಂದಿದ್ದಾರೆ. ಬಾಬಾರವರು ತಮ್ಮ ಶಿಷ್ಯನನ್ನು ದೇವರೆಡೆಗೆ ಕರೆದೊಯ್ಯುವ ಹೊಣೆ ನನ್ನದು, ಅವನನ್ನು ನಡು ದಾರಿಯಲ್ಲಿ ಬಿಡಲಾರೆ ಎಂದಿದ್ದಾರೆ. ಶ್ರೀರಾಮನಂತೆ ಬಾಬಾರವರು ಆಶ್ವಾಸನೆ ನೀಡಿದರೆ ಅದನ್ನು ಪಾಲಿಸುತ್ತಾರೆ. ಅಪ್ಯಹಂ ಜೀವಿತಂ ಜಹ್ಯಾಂ ತ್ವಾಂ ಸೀತೆ ಸ ಲಕ್ಷ್ಮಣಂ ನಾತು ಪ್ರತಿಜ್ಞಾಂ ಸಂಸ್ಕೃತ್ಯ ಬ್ರಾಹ್ಮಣೇಭ್ಯೋ ವಿಶೇಷತಃ. ಶ್ರೀರಾಮ ಸೀತೆಗೆ ಒಂದು ಸಾರಿ ನಾನು ಭರವಸೆ ನೀಡಿದರೆ ನಾನು ಅದನ್ನು ಪಾಲಿಸುತ್ತೇನೆ. ನಾನು ನನ್ನ ಜೀವವನ್ನಾದರೂ ನಿನ್ನನ್ನಾದರೂ ಲಕ್ಷ್ಮಣನನ್ನಾದರೂ ಬಿಡಬಲ್ಲೆನೇ ಹೊರತು ಕೊಟ್ಟ ಮಾತಿಗೆ ತಪ್ಪಲಾರೆ. ವಿಶೇಷವಾಗಿ ಬ್ರಾಹ್ಮಣನಿಗೆ ಕೊಟ್ಟ ಮಾತಿಗೆ ತಪ್ಪಲಾರೆ ಎಂದಿದ್ದಾನೆ. ಆದ್ದರಿಂದಲೇ ಬಾಬಾರವರ ಪುನರ್ಜನ್ಮದ ಬಗೆಗೆ ಜನಗಳಿಗೆ ಕುತೂಹಲ. ತಾವು ಕೊಟ್ಟ ಮಾತನ್ನು ಪುನರ್ಜನ್ಮದಲ್ಲಿ ಈಡೇರಿಸುವುದೇ ಬಾಬಾರವರ ಸಂಸಾರ. ಬಾಬಾರವರಿಗೆ ಪುನರ್ಜನ್ಮದ ಬಗೆಗೆ ಹೆದರಿಕೆ ಇರಲಿಲ್ಲ. ಯಾರಿಗೆ ಬಾಹ್ಯ ಪ್ರಪಂಚದ ಮೋಹವಿರುತ್ತದೋ
ಅಂತಹವರು ಮಾತ್ರ ಪುನರ್ಜನ್ಮಕ್ಕೆ ಹೆದರುತ್ತಾರೆ. ಯಾವಾತನು ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಪುನರ್ಜನ್ಮವೆತ್ತಿ ತಮ್ಮ ಮಾತನ್ನು ಯಾವ ಫಲಾಪೇಕ್ಷೆ ಇಲ್ಲದೆ ಪಾಲಿಸುವರೋ ಆತ್ಮ ಸಾಕ್ಷಾತ್ಕಾರಕ್ಕೆ ತೊಂದರೆಯಾಗದೆಂದು ತಾವೇ ಅಹಂ ಬ್ರಹ್ಮಾಸ್ಮಿಯಾಗಿರುತ್ತಾರೋ ಅವರು ಪುನರ್ಜನ್ಮಕ್ಕೆ ದುಃಖ ಪಡಬೇಕಿಲ್ಲ, ಸಂಸಾರಕ್ಕೆ ದುಃಖ ಪಡಬೇಕಿಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಭರತ ವಂಶಜನಾದ ಅರ್ಜುನನೇ, ಯಾವಾಗಲೂ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುವುದೋ ಮತ್ತು ಅಧರ್ಮವು ಹೆಚ್ಚಾಗುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ನಮಾಂ ಕರ್ಮಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನತಿ ಕರ್ಮರ್ಭಿನಾಸ ಬದ್ಧತೆ. ಯಾವ ಕರ್ಮವು ನನ್ನನ್ನು ಅಂಟುವುದಿಲ್ಲ, ನಾನು ಯಾವ ಕರ್ಮದ ಫಲವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರಿಗೆ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ಸಂಸಾರ ಧರ್ಮೈರವಿಮುಖ್ಯಮಾನಃ ಸ್ಮೃತ್ಯ ಹರೇರ್ಭಾರ್ಗವತ ಪ್ರಧಾನಃ. ಇಲ್ಲಿಗೆ ಭಾಗ 1ರ 20ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.